ಸರ್ ಮಾಲು ನಂಜೇಗೌಡ ಸಾರಕೋಟೆ ಅಭಿವೃದ್ಧಿ ಮಾಡಿದ್ದೀನಿ ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಅಭಿವೃದ್ಧಿ ನೀವು ನೋಡಬೇಕು. ಸಂಪಂಗೇರಿ ರೋಡಲ್ಲಿ ಮೊನ್ನೆ ಯಾರೋ ನೀವು ನ್ಯೂಸ್ ಮಾಡಬೇಕಿದ್ರಿ. ಹೊಸಕೋಟೆ ಮಾಲೂರು ರೋಡ್ ನೋಡಬೇಕು. ಇಲ್ಲಾಂದ್ರೆ ರೋಡು ಯಾರು ವಾಸನೆ ನೋಡಿದೆ ನೋಡಬೇಕು. ಇಲ್ಲೆಲ್ಲ ಆಗಿದೆ. ನಾನು ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಭ್ರಷ್ಟಾಚಾರ ಒನ್ ವೇ ಅಡ್ಮಿನಿಸ್ಟ್ರೇಷನ್ ನಡೀತಾರೆ. ಕಾಂಗ್ರೆಸ್ MLAs ಇದ್ದಾರೆ, ಕಾಂಗ್ರೆಸ್ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರು ಹೇಳಿದರೆ ಮಾತ್ರ ಅಧಿಕಾರಿಗಳು ಅವ್ರು ಮಾತಾಡೋದು. ಕರ್ನಾಟಕ ಇಷ್ಟು ವರ್ಷದಾಗಿದೆ. IAS ಆಗ್ಬೋದು, KS ಆಗ್ಬೋದು, ಒನ್ ಸೈಡ್ ಇದೆ. ಇವುಗಳೇ ಪತ್ರಕರ್ತರು ಇದ್ದೀವಿ. ಕಾಸು ಕೊಡದೆ ಅಂದ್ರೆ ಕೆಲಸ ಆಗ್ತಾಯಿಲ್ಲ. ಓಪನ್ DC ಆಫೀಸ್ಗೆ ಹೋದರೆ ಕನ್ವರ್ಷನ್ ಇಷ್ಟು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಷ್ಟು, PDOಗಳದ್ದು ಹೊಸದಾಗಿ PDOಗಳದ್ದು ಶುರುವಾಗ್ತಿದೆ. ವಿಲೇಜ್ ಅಕೌಂಟೆಂಟ್ಸ್ ಯಾರು ಎಷ್ಟೋ ಜನ ಸರ್ಕಾರದ ಸಂಬಳನೇ ಡ್ರಾ ಮಾಡಿಲ್ಲ. ಅದೊಂಥರ ಟಿಪ್ಸ್ ಆಗಿಬಿಟ್ಟಿದೆ. ಸರ್ಕಾರದ ಸಂಬಳ ಟಿಪ್ಸ್ ಥರ ಆಗಿಬಿಟ್ಟಿದೆ. ಅಲ್ಲಿ ಬಂದು ನಿಂತಿದೆ. ಮಾಲೂರಲ್ಲಿ 1000 ಕೋಟಿ ಎಲ್ಲಿದೆ ನೀವುಗಳು ಹೇಳ್ಬೋದು. ಮತ್ತು ಮಾತಿನ ಮುಂಚೆ ಹೊರಗಿನವರು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಆನ್ಸರ್ ಕೊಡೋಕ್ಕಾಗಲ್ಲ. ಅಂದರೆ ಜ್ಞಾನ ಇಲ್ಲ ಅಂತ ನಾವು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ತಾನೇ ನಿಂತಿರೋದು. ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಅದ್ರ ವಿರುದ್ಧವಾಗಿ ಇವ್ರು ಮಾತಾಡ್ತಾ ಇದ್ದಾರಾ? ರೂಪಾ ಶಶಿಧರ್ ಅವರು ಹೊರಗಡೆನಾ ಒಳಗಡೆನಾ? ಕೊತ್ತೂರು ಮಂಜುನಾಥ್ ಅವರು ಒಳಗಡೆ ಎಷ್ಟು ಜನ ಆಗಿದೆ? KH ಮುನಿಯಪ್ಪನವರು ದೇವಳಹಳ್ಳಿ ನಿಂತ್ಕೊಂಡು ಒಳಗಡೆನಾ ಹೊರಗಡೆ ಎಷ್ಟು ಜನ ಹೇಳ್ಬೋದು? ಯಾರು ಮೂರಿದೆ ಬುದ್ಧಿ ಇರೋರ ಹತ್ರ ಮಾತಾಡೋದು. ಅವ್ರ ಖುಷಿಗೆ ಹೇಳ್ತಾರೆ. ನಾನೊಂದ್ಸಲಿ MLA ಆಗಾಯ್ತು. ಒಳಗ ಎಲ್ಲ ನೋಡಾಯ್ತಲ್ಲ, ಆಗುತ್ತೆ. 2 ತಿಂಗಳು ಒಳಗ ಗೊತ್ತಾಗ್ತದೆ, ರಿಸಲ್ಟ್ ಬರ್ತದೆ. ನೀವು ಇರ್ತೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ರೀಕೌಂಟಿಂಗಲ್ಲಿ ಏನೇನಾಗಿದೆ ಅನ್ನೋದು ಹೇಳ್ತೀನಿ. ಭ್ರಷ್ಟಾಚಾರಗಳು, ರೆಕಾರ್ಡಿಂಗ್ಸ್ ಏನೇನು ಇತ್ತು, ರೀಕೌಂಟಿಂಗ್ ಫುಲ್ ಪ್ರೋಸೆಸ್ ಏನೂ ಇಲ್ಲ, ಪೂರ್ತಿ ಏನೂ ಇಲ್ಲ. ಜೀರೋ ಕರೆದು ಹಾಳು ಮಾಡಿಟ್ಟಿದ್ದಾರೆ. ಅಷ್ಟೇ ಸಾಕು ಇವ್ರು ಸೋತಿದ್ದಾರೆ ಅಂತ ಹೇಳಕ್ಕೆ ಆಗುತ್ತೆ. ರೀಕೌಂಟಿಂಗ್ ಆದಾಗ ಇನ್ನು ಮಿಷಿನ್ಗಳನ್ನೇನು ಮಾಡೋರು ನೋಡ್ಬೇಕು ಅಲ್ವಾ? ಜಿಲ್ಲಾಡಳಿತ ಎಷ್ಟು ಕುಸ್ತಿದೆ. CC ಕ್ಯಾಮ್ರಾ ಹಾಕಿರೋದಕ್ಕೆ ದುಡ್ಡು ಡ್ರಾ ಮಾಡ್ಕೊಂಡಿದ್ದಾರೆ. ದುಡ್ಡು ಡ್ರಾ ಮಾಡಿ ನೀವು ಮದುವೆಗೆ ಕ್ಯಾಮ್ರಾದವ್ನು ಕರೆಸ್ತೀರಿ, ದುಡ್ಡು ಕೊಟ್ಟ ಮೇಲೆ ತಾನೇ ಅವ್ನು ಕೊಟ್ಟ ಮೇಲೆ ತಾನೇ ನೀವು ದುಡ್ಡು ಕೊಡೋದು. ವಿಡಿಯೋಗ್ರಾಫಿ ಇದು ಹಂಗಲ್ಲ. ಕೊಟ್ಬಿಟ್ಟವ್ರೆ ವಿಡಿಯೋ ಬೇಡ ಅಂತೇಳಿ. ನಾನು ಯಾವಾಗ ನಾನು ಇದು ಹಾಕ್ತೀನಿ, ಕೇಸ್ ಹಾಕ್ತೀನಿ, ಇವತ್ತೆಲ್ಲ ಗೊತ್ತಾಗುತ್ತೆ ಅಂತೇಳಿ ಹಾಳು ಮಾಡಿ ಕೋರ್ಟ್ ಗಮನಕ್ಕೆ ಬಂದಿದೆ. ಒಳ್ಳೆ ನಿರ್ಧಾರ ತೆಗೆದ್ರೆ ಇನ್ವಾಲ್ವ್ ಆಗಿರೋ ಆಫೀಸರ್ಸ್ ಎಲ್ಲರೂ ಹೋಗ್ತಾರೆ. ದೊಡ್ಡ ಆಫೀಸರ್ಸೇ ಹೋಗ್ತಾರೆ.